ಒಂದು ತಿಂಗಳಿನಿಂದ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಇದ್ದಕ್ಕಿದ್ದ ಹಾಗೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ನಾನು 31ನೇ ತಾರೀಕು SIT ಎದುರು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾರಣ ಏನು? ವಿದೇಶಾಂಗ ಇಲಾಖೆಯ ಶೋಕಾಸ್ ನೋಟಿಸ್ ಒತ್ತಡಕ್ಕೆ ಸಿಲುಕಿಕೊಂಡ್ರ ಸಂಸದ ಅಂತೇಳಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಯ ಭಯದಿಂದ ಭಾರತಕ್ಕೆ ಪ್ರಜ್ವಲ್ ವಾಪಸ್ ಆಗ್ತಿದ್ದಾರಾ? ಸಂಕಷ್ಟದಿಂದ ಪಾರಾಗ್ಲಿಕ್ಕೆ ಭಾರತದತ್ತ ಪ್ರಜ್ವಲ್ ಈಗ ವಾಪಸ್ ಆಗ್ತಿದ್ದಾರಾ ಅಂತ 10 ದಿನಗಳ ಕಾಲಾವಕಾಶ ಸ್ವಲ್ಪ ಯಾಮಾರಿದ್ರು ಕೂಡ ಪಾಸ್ಪೋರ್ಟ್ ರದ್ದಾಗುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು. ಪಾಸ್ಪೋರ್ಟ್ ರದ್ದಾದ್ರೆ ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ರು ಪ್ರಜ್ವಲ್ ಅವರು. ವಿದೇಶದಲ್ಲಿರುವಂತಹ ಪ್ರಜ್ವಲ್ಗೆ ಎದುರಾಗಬಹುದಾದ ಸಮಸ್ಯೆಗಳು ಏನು ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಇರುವಂಥದ್ದು. ತಾಯ್ನಾಡಿಗೆ ವಾಪಸ್ಸಾಗಿ ಪ್ರಜ್ವಲ್ ರೇವಣ್ಣ ನಿರ್ಧಾರದ ಅಸಲಿಯತ್ತೇನು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿದೇಶದಲ್ಲಿ ಅವರೆಲ್ಲೇ ಇದ್ರೂ ಕೂಡ ಅವರ ಚಲನವಲನವನ್ನು ಗಮನಿಸುವಂತಹ ಒಂದು ನೋಟಿಸ್ ಇದು. 180 ದೇಶಗಳಲ್ಲಿ ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದ ಶಬ್ಬೀರ್ ಮತ್ತು ಮಸೂದ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ದೆಹಲಿ ಪ್ರತಿನಿಧಿ ಶಬ್ಬೀರ್ ಅವ್ರನ್ನ ಮಾತನಾಡಿಸ್ತೀನಿ. ಶಬ್ಬೀರ್, ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಈ ಪಾಸ್ಪೋರ್ಟ್ ರದ್ದತಿಯ ವಿಚಾರವೇ ಈಗ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಯ್ತಾ ಅಂತ? ಪ್ರೇಮ್, ಒಂದು ರೀತಿ ಅನಿವಾರ್ಯತೆಯನ್ನ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಬೆಳವಣಿಗೆ ಸೃಷ್ಟಿ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಕೇಂದ್ರ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು 10 ದಿನಗಳಲ್ಲಿ ಉತ್ತರವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ 4 ದಿನ ಕಳೆದೋಗಿದೆ, ಇನ್ನು 6 ದಿನ ಮಾತ್ರ ಸಮಯಾವಕಾಶ ಉಳಿದಿರುವಂತದ್ದು. ಈ 6 ದಿನದಲ್ಲಿ ಒಂದು ಸಮರ್ಪಕವಾದಂತ ಉತ್ತರವನ್ನ ಕೊಡದೇ ಇದ್ದಂತ ಪಕ್ಷದಲ್ಲಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುವಂತ ಸಾಧ್ಯತೆಗಳಿದಾವೆ. ಒಮ್ಮೆ ಪಾಸ್ಪೋರ್ಟ್ ರದ್ದಾದ್ರೆ ಅದನ್ನ ಮರಳಿ ಪಡೆಯುವಂತದ್ದು ಬಹಳಷ್ಟು ಕಷ್ಟಕರ ಕೆಲಸ ಆಗುವಂತದ್ದು. ಹೀಗಾಗಿ ಇವ್ರ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಅದು ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ ಅವರು ಬೇರೆ ಯಾವುದೇ ದೇಶಕ್ಕೂ ಕೂಡ ಪ್ರಯಾಣ ಮಾಡ್ಲಿಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಭಾರತಕ್ಕೂ ಕೂಡ ಅವ್ರು ವಾಪಸ್ ಬರಬೇಕು ಅಂದ್ರೆ ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅನ್ನುವಂತಹ ಒಂದು ಆಪ್ಷನ್ ಇರುವಂತದ್ದು ಅದು ಭಾರತದ ಹೈಕಮಿಷನ್ ಕೊಡುತ್ತೆ. ಆದ್ರೆ ಕೇಂದ್ರ ವಿದೇಶಾಂಗ ಇಲಾಖೆ ಇವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಭಾರತದ ಹೈಕಮಿಷನ್ ಕೂಡ ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅನ್ನ ಕೊಡಲ್ಲ. ಸೊ ಹೀಗಾಗಿ ಭಾರತಕ್ಕೂ ಬರೋದು ಒಂದು ಕಡೆ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ 3 ತಿಂಗಳಿಗಿಂತ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ರೆ 3 ತಿಂಗಳು ಯಾವ ದೇಶದಲ್ಲಿ ಬೇಕಾದ್ರೂ ಇರ್ಬೋದು. ಈಗ ಆ ಪಾಸ್ಪೋರ್ಟ್ ರದ್ದಾದ್ರೆ ಬೇರೆ ಯಾವ ದೇಶಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಲೆ ಮರೆಸ್ಕೊಂಡಿರ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. 3 ತಿಂಗಳು ಅಥವಾ ಅವರು ಯಾವಾಗ ಪೊಲೀಸರಿಗೆ ಸ್ಥಳೀಯ ಪೊಲೀಸರಿಗೆ ಸಿಗ್ತಾರೆ ಅವಾಗ ಅವ್ರನ್ನ ಭಾರತಕ್ಕೆ ಕಳಿಸ್ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗುತ್ತೆ. ಹೀಗಾಗಿ ಆಗ ಬರೋದಕ್ಕಿಂತ ಮುಂಚಿತವಾಗಿ ಈಗ ಬಂದ್ರೆ ಒಂದಿಷ್ಟು ಗೌರವಯುತವಾಗಿ ಅವ್ರನ್ನ ಇಲ್ಲಿಗೆ ವಾಪಸ್ ಬಂದಂಗಾಗುತ್ತೆ, ಅಥವಾ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೋಬಹುದು. ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ ಹೀಗಾಗಿ ವಾಪಸ್ ಬಂದಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿಯಾದಂತಹ ಬೆಳವಣಿಗೆಗಳಾದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಒಂದು. ಎರಡನೇದು, ಮುಂದಿನ ಹಂತದಲ್ಲಿ ಪ್ರಕರಣದಲ್ಲಿ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ SIT ಬಂಧಿಸಿದ್ರೆ ಜಾಮೀನು ಪಡೆಯುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಅವರು ವಾಪಸ್ ಬರಬಹುದು ಅನ್ನುವಂತ ಸಾಧ್ಯತೆಗಳನ್ನ ಈಗ ನಿರೀಕ್ಷೆ ಮಾಡಬಹುದು. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬ್ಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.